ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ, ಚಿತ್ರದಲ್ಲಿ ಮುಂದಿನವುಗಳನ್ನ ಗುರುತಿಸಿ. ಹಾಗಾದ್ರೆ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ, ಚಿತ್ರವನ್ನು ನೋಡಿದಾಗ ಏನ್ ನೆನಪಾಗ್ತಾ ಇದೆ ಅಂದ್ರೆ ಈ ರೇಖೆ, ಈ ರೇಖೆ. ಹಾಗಾದ್ರೆ ಇವೆರಡು ರೇಖೆಗಳನ್ನು ನೋಡಿದಾಗ ಇವೆರಡು ನಮ್ಗೆ ಹೇಗೆ ಅನಿಸ್ತಾ ಇದಾವೆ? ಸಮಾಂತರ ರೇಖೆ. ಈ ಸಮಾಂತರ ರೇಖೆಗಳನ್ನ ಒಂದು ರೇಖೆ ಏನ್ ಮಾಡಿದೆ? ಛೇದಿಸಿದೆ, ಅಂದ್ರೆ ಕಟ್ ಮಾಡಿದೆ. ಅವಾಗ ನಮಗೆ ಏನಾಗಿದೆ ಅಂದ್ರೆ 1 2 3 4 5 6 7 8 ಕೋನಗಳು ಉಂಟಾಗ್ತಾ ಇದಾವೆ. ಹೌದಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ 8 ಕೋನಗಳಿಂದ ನಾವಿವತ್ತು ಏನನ್ನ ಬರಬೇಕಾಗಿದೆ ಅಂದ್ರೆ ಅನುರೂಪ ಕೋನಗಳ ಜೋಡಿ. ಹಾಗಾದ್ರೆ ಅನುರೂಪ ಕೋನಗಳು ಯಾವುವು? ಪರ್ಯಾಯ ಅಂತರ್ಕೋನಗಳ ಜೋಡಿ ಯಾವುವು? ಅದೇ ರೀತಿಯಲ್ಲಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ, ಅದೇ ರೀತಿಯಾಗಿ ಶೃಂಗಾಭಿಮುಖ ಕೋನಗಳು. ಇಷ್ಟು ನಾವೇನ್ ಮಾಡ್ಬೇಕಾಗಿದೆ? ಆ ಕೋನಗಳನ್ನು ವಿಂಗಡಿಸಿ ಬರಿಬೇಕಾಗಿದೆ. ಹಾಗಾದ್ರೆ ನೋಡಿ, ಮೊದಲನೇ ಪಾಯಿಂಟ್ ಅನುರೂಪ ಕೋನಗಳ ಜೋಡಿ. ಹಾಗಾದ್ರೆ ಅನುರೂಪ ಕೋನಗಳು ಅಂತ ಯಾವಕ್ಕಂತ ಅಂದ್ರೆ ಎರಡು ಸಮಾಂತರ ರೇಖೆಗಳ ಒಂದೇ ಜಾಗದಲ್ಲಿರುವಂತಹ ಕೋನಗಳಿಗೆ ನಾವೇನಂತ ಕರಿತೀವಿ? ಅನುರೂಪ ಕೋನಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಆಗ್ತಾ ಇದಾವೆ ನೋಡಿ, ಕೋನ 4 ಮತ್ತು ಕೋನ 8. ಹೌದಾ, ಇವೆರಡು ಒಂದೇ ಜಾಗದಲ್ಲಿ ಇದಾವೆ. ಇವುಗಳಿಗೆ ನಾವು ಅನುರೂಪ ಕೋನಗಳು ಅಂತ ಕರಿತೀವಿ. ನೋಡಿ ಯಾವ ರೀತಿ ಬರೆಯುವುದು ಅಂದ್ರೆ ಕೋನ 4 ಮತ್ತು ಕೋನ 8 ಇದೊಂದು ಜೋಡಿ. ಹೌದಾ, ಅದೇ ರೀತಿಯಲ್ಲಿ ಕೋನ 1 ಮತ್ತು ಕೋನ 5, ಕೋನ 1 ಮತ್ತು ಕೋನ 5. ಅದೇ ರೀತಿಯಲ್ಲಿ ಕೋನ 2 ಮತ್ತು ಕೋನ 6, ಕೋನ 2 ಕೋನ 6. ಇನ್ಯಾವುದು ಇತ್ತು? ಕೋನ 3 ಕೋನ 7, ಕೋನ 3 ಕೋನ 7. ನೋಡಿ, ಹಾಗಾದ್ರೆ ಮತ್ತು ಬರೀಬೇಕತ್ತಲ್ವಾ? ಓಕೆ, ನೋಡಿ, ಕೋನ 4 ಮತ್ತು ಕೋನ 8 ಇವೆರಡು ಏನಾಗಿದ್ದಾವೆ? ಅನುರೂಪ ಕೋನಗಳು. ಅದೇ ನೋಡಿ ಒಂದೇ ಜಾಗದಲ್ಲಿ ಇದಾವೆ, 1 5. ಅದೇ ರೀತಿಯಲ್ಲಿ ಕೆಳಭಾಗದಲ್ಲಿ 2 6, ಇಲ್ಲಿ 3 ಮತ್ತು 7. ಇಂಥವುಗಳಿಗೆ ನಾವೇನಂತ ಕರಿತೀವಿ? ಅನುರೂಪ ಕೋನಗಳು ಅಂತ ಕರಿತೀವಿ. ಇವು ಅನುರೂಪ ಕೋನಗಳ ಜೋಡಿ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಎರಡನೇ ಪಾಯಿಂಟ್ ಪರ್ಯಾಯ ಅಂತರ್ ಕೋನಗಳ ಜೋಡಿ. ಪರ್ಯಾಯ ಅಂತರ್ಕೋನಗಳು ಅಂತಂದ್ರೆ, ಪರ್ಯಾಯ ಕೋನಗಳು ಅಂದ್ರೆ ಮೊದಲನೇದಾಗಿ ನಾವು ತಿಳ್ಕೋಬೇಕು ಯಾವುದು? ಜಡ್. ಹೌದಾ, ಈ ರೀತಿಯಾಗಿ ಜಡ್ ಆಕಾರದಲ್ಲಿ ಹೊಂದಿದಾಗ ಇಲ್ಲಿ ಉಂಟಾಗ್ತಾವಲ್ಲ ಈ ಕೋನ ಮತ್ತು ಈ ಕೋನ. ಇಂತಹ ಕೋನಗಳಿಗೆ ನಾವೇನಂತ ಕರಿತೀವಿ? ಪರ್ಯಾಯ ಕೋನಗಳಂತ ಕರಿತೀವಿ. ಆದ್ರೆ ಪರ್ಯಾಯ ಅಂತರ್ ಕೋನಗಳಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವೆರಡು ಸಮಾಂತರ ರೇಖೆಗಳಾದ್ರೆ 3 2 5 8 ಇವೇನಾದವು? ಅಂತರ್ ಕೋನಗಳು, ಅಂದ್ರೆ ಒಳಗಿನ ಕೋನಗಳು. 4 1 7 6 ಇವು ಹೊರಗಿನ ಕೋನಗಳು ಅಂತೇಳಿ ನಾವು ಕರಿತಾ ಇದ್ದೀವಿ. ಹಾಗಾದ್ರೆ ನಮಗೆ ಪರ್ಯಾಯ ಅಂತರ್ ಕೋನಗಳು ಬೇಕಾಗಿದ್ದಾವೆ. ಹಾಗಾದ್ರೆ ಯಾವ್ದಾಗ್ತಾ ಇದೆ? 2 ಮತ್ತು 8 ಇದು ಮತ್ತು ಇದು ಪರ್ಯಾಯ ಅಂತರ್ಕೋನಗಳು. ಕೋನ 2 ಮತ್ತು ಕೋನ 8. ಅದೇ ರೀತಿಯಲ್ಲಿ ಕೋನ 3 ಮತ್ತು ಕೋನ 5, ಕೋನ 3 ಮತ್ತು ಕೋನ 5. ಹಾಗಾದ್ರೆ ಇದು ಮತ್ತು ಇದು ಇವು ಏನಾಗ್ತಾ ಇದಾವೆ? ಪರ್ಯಾಯ ಅಂತರ್ಕೋನಗಳ ಜೋಡಿ. ಎರಡು ಜೋಡಿಗಳು ನಮ್ಗಿಲ್ಲಿ ಸಿಗ್ತಾ ಇದಾವೆ. ಅದೇ ರೀತಿಯಲ್ಲಿ ಮೂರನೇ ಪ್ರಶ್ನೆ ಹೇಳಿಕೆ ನೋಡಿ, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ. ಹಾಗಾದ್ರೆ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಂದ್ರೆ ಯಾವ್ಯಾವ ಅಂದ್ರೆ 3 8. ಹೌದಾ, ಇವು ಒಂದೇ ಭಾಗದಲ್ಲಿರುವಂತಹ ಅಂತರ್ಕೋನಗಳು. ಅದೇ ರೀತಿಯಲ್ಲಿ 2 ಮತ್ತು 5 ನೋಡಿ,
ಕೋನ 3 ಮತ್ತು ಇವೆರಡು. ಹೌದಾ? ಕೋನ 3 ಮತ್ತು ಕೋನ 8. ಅದೇ ರೀತಿಯಲ್ಲಿ ಕೋನ 2 ಮತ್ತು ಕೋನ 5. ಕೋನ 2 ಮತ್ತು ಕೋನ 5 ನೋಡಿ, ಇದು ಮೂರನೇ ಹೇಳಿಕೆ. ಇವು ಏನಾಗಿದೆ, ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು. ಇನ್ನು ಕೊನೆಯದಾಗಿ ಬರ್ತಾ ಇದೆ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಅಂದ್ರೆ ನೋಡಿ, ಈ ಪಾಯಿಂಟ್ ಅನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಅಪೋಸಿಟ್ ಆಗ್ತಾ ಇದೆ ನೋಡಿ. ಹೌದಾ? ಕೋನ 7 ಕೋನ 5. ಹೌದಾ? ಕೋನ 8 ಕೋನ 6. ಹಾಗಾದ್ರೆ ಇದಕ್ಕೆ ಅಭಿಮುಖ, ಇದಕ್ಕೆ ಅಭಿಮುಖ. ಹೌದಾ? ಅದೇ ರೀತಿಯಲ್ಲಿ ಕೋನ 3 ಕೋನ 1 ಕೋನ 4 ಕೋನ 2 ಈ ರೀತಿಯಾಗಿ ಬರುವಂತ ಕೋನಗಳಿಗೆ ನಾವೇನಂತೀವಿ, ಶೃಂಗಾಭಿಮುಖ ಕೋನಗಳು. ನೋಡಿ, ಕೋನ 2 ಅಭಿಮುಖ ಕೋನ 4. ಅದೇ ರೀತಿಯಲ್ಲಿ ಕೋನ 3 ಕೋನ 1 ಮತ್ತು ಕೋನ 3. ಆಮೇಲೆ ಅದೇ ರೀತಿಯಲ್ಲಿ ಕೋನ 5 ಕೋನ 7 ಮತ್ತು ಕೋನ 7. ಹಾಗಾದ್ರೆ ಕೋನ 6 ಮತ್ತು ಕೋನ 8 ಮತ್ತು ಕೋನ 8. ಈ ರೀತಿಯಾಗಿ ನಾವು ಆ ಕೋನಗಳನ್ನ ವಿಂಗಡಣೆ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.